My dear friends, it's a joy for me to see you this morning. ನನ್ನ ಪ್ರಿಯ ಸ್ನೇಹಿತರೆ, ಈ ಮುಂಜಾನೆ ನಿಮ್ಮೆಲ್ಲರನ್ನೂ ನೋಡುವುದು ಸಂತೋಷ. Today we're meditating on Matthew 6:6. ನಾವು ಈ ದಿನ ಮತ್ತಾಯ 6:6ನೇ ವಚನವನ್ನು ಧ್ಯಾನಿಸಲಿದ್ದೇವೆ. It says, "Your Father who sees what is done in secret will reward you." ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಎಂಬುದಾಗಿ ಬರೆಯಲ್ಪಟ್ಟದನ್ನು ನೋಡುತ್ತೇವೆ. Yes, my dear friends, all the prayers that you've done in secret, God is watching. ಹೌದು ಪ್ರಿಯ ಸ್ನೇಹಿತರೆ, ನೀವು ಅಂತರಂಗದಲ್ಲಿ ಮಾಡಿದ ಪ್ರಾರ್ಥನೆಗಳು ದೇವರಿಂದ ಕೇಳಲ್ಪಟ್ಟಿವೆ. Every act that you do, God is watching. ನೀವು ಮಾಡುವ ಎಲ್ಲಾ ಕಾರ್ಯಗಳನ್ನು ದೇವರು ನೋಡಿದ್ದಾನೆ. Your heart, your thoughts, God is seeing this. ನಿಮ್ಮ ಯೋಚನೆಗಳನ್ನು, ನಿಮ್ಮ ಹೃದಯವನ್ನು ದೇವರು ನೋಡುತ್ತಿದ್ದಾನೆ. Yes, that is what happened in the story of George Muller. ಜಾರ್ಜ್ ಮುಲ್ಲರ್ ಇವರ ಜೀವಿತದಲ್ಲಿ ಇದೇ ನಡೆಯಿತು. In the 19th century, he was known for caring for thousands of orphan children. 90ನೇ ಶತಮಾನದಲ್ಲಿ ಅನೇಕ ಅನಾಥ ಮಕ್ಕಳನ್ನು ನೋಡಿಕೊಂಡವರು ಎಂದು ಗುರುತಿಸಲ್ಪಟ್ಟಿದ್ದಾರೆ. He was known for not taking money from anybody but praying to God and having him provide all his needs. ಅವರು ಯಾರಲ್ಲಿಯೂ ಹಣವನ್ನು ಕೇಳದೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಆತನಿಂದಲೇ ಎಲ್ಲವನ್ನೂ ಪಡೆಯುವವರು ಎಂದು ಗುರುತಿಸಲ್ಪಟ್ಟಿದ್ದರು. And in turn, something similar happened in his life. ಇದರಿಂದಾಗಿ ಅವರ ಜೀವಿತದಲ್ಲಿಯೂ ಇದೇ ರೀತಿಯಾಗಿ ಏನೋ ಸಂಭವಿಸಿತು. One day, the person from the orphanage came to him saying, "There is no food for the children this morning." ಅನಾಥಾಶ್ರಮದಲ್ಲಿರುವವರು ಬಂದು ಹೇಳಿದರು, ಈ ಮುಂಜಾನೆ ಮಕ್ಕಳಿಗೆ ತಿನ್ನಲು ಕೊಡಲು ಏನೂ ಇಲ್ಲ ಅಂದರು. "We don't know what we are going to do." ನಮಗೇನು ಮಾಡಬೇಕೆಂದು ತಿಳಿಯದು ಎಂಬುದಾಗಿ ಹೇಳಿದರು. And George Muller said, "As you do every morning, have the children sit in the dining table and make them pray." ಜಾರ್ಜ್ ಮುಲ್ಲರ್ ಹೇಳಿದರು, ದಿನನಿತ್ಯದಂತೆ ಮಕ್ಕಳನ್ನು ಭೋಜನ ಶಾಲೆಯಲ್ಲಿ ಕೂಡಿಸಿ ಪ್ರಾರ್ಥಿಸಿರಿ ಅಂದರು. Ask them to pray for the food that God is going to provide for them for that day. ಆ ದಿನಕ್ಕೆ ದೇವರು ಒದಗಿಸಲಿರುವ ಆಹಾರಕ್ಕಾಗಿ ಅವರು ಪ್ರಾರ್ಥಿಸಲಿ ಎಂಬುದಾಗಿ ಹೇಳಿದರು. Without questioning, the person went to the children, gathered them up at the dining table and made them pray. ಯಾವುದೇ ಪ್ರಶ್ನೆಯನ್ನು ಕೇಳದೆ ಆ ವ್ಯಕ್ತಿಯು ಮಕ್ಕಳ ಬಳಿಗೆ ಹೋಗಿ ಭೋಜನ ಶಾಲೆಯಲ್ಲಿ ಮಕ್ಕಳನ್ನು ಕೂಡಿಸಿ ಪ್ರಾರ್ಥಿಸಲು ಹೇಳಿದನು. Right after they prayed, they heard a knock on the door. ಅವರ ಪ್ರಾರ್ಥನೆಯ ನಂತರ ಯಾರೋ ಬಾಗಿಲು ತಟ್ಟುವುದು ಕೇಳಿಸಿತು. The local baker was standing at the door and he said, ಸ್ಥಳೀಯ ಬೇಕರಿಯವನು ಬಂದು ಅವರ ಬಾಗಿಲಲ್ಲಿ ನಿಂತುಕೊಂಡು ಹೀಗೆ ಹೇಳಿದನು, "I could not sleep last night. ಕಳೆದ ರಾತ್ರಿ ನನಗೆ ನಿದ್ರಿಸಲು ಆಗಲಿಲ್ಲ. God kept telling me to bake all this bread for the children. ಈ ಎಲ್ಲಾ ಬ್ರೆಡ್ಗಳನ್ನು ಮಕ್ಕಳಿಗಾಗಿ ತಯಾರಿಸು ಎಂಬುದಾಗಿ ದೇವರು ನನಗೆ ಹೇಳಿದನು. So I have brought them for these children this morning." ಆದ್ದರಿಂದ ಮುಂಜಾನೆ ಎದ್ದು ಮಕ್ಕಳಿಗಾಗಿ ಬ್ರೆಡ್ ತಂದಿದ್ದೇನೆ. And soon after that, another unexpected thing happened. ಅದರ ನಂತರ ಮತ್ತೊಂದು ಅನಿರೀಕ್ಷಿತ ಘಟನೆ ನಡೆಯಿತು. The milkman's cart broke down right in front of the orphanage. ಹಾಲಿನವರ ಗಾಡಿ ಅನಾಥಾಶ್ರಮದ ಮುಂದೆಯೇ ಹಾಳಾಗಿ ನಿಂತು ಹೋಯಿತು. He came to the orphanage and said, "Take all of my milk before it spoils." ಅವನು ಬಂದು ಅನಾಥಾಶ್ರಮದಲ್ಲಿರುವವರಿಗೆ ಹೇಳಿದನು, ಈ ಹಾಲು ಹಾಳಾಗುವ ಮುನ್ನ ನನ್ನಿಂದ ತೆಗೆದುಕೊಳ್ಳಿರಿ. If I don't give it to you, then it'll all go bad. ನಾನು ನಿಮಗೆ ಇದನ್ನು ಕೊಡದೆ ಹೋದರೆ ಎಲ್ಲವೂ ಹಾಳಾಗಿ ಹೋಗುವುದು ಅಂದನು. So take everything. ಆದ್ದರಿಂದ ಸಂಪೂರ್ಣವಾಗಿ ತೆಗೆದುಕೊಳ್ಳಿರಿ. My dear friends, that's how God provides. ನನ್ನ ಪ್ರಿಯ ಸ್ನೇಹಿತರೆ, ಹೀಗೆ ದೇವರು ಒದಗಿಸುತ್ತಾನೆ. Yes, all those children were sitting inside the orphanage and they were praying. ಅನಾಥಾಶ್ರಮದಲ್ಲಿ ಮಕ್ಕಳು ಒಳಗೆ ಕುಳಿತು ಪ್ರಾರ್ಥಿಸುತ್ತಿದ್ದರು. But God worked on the hearts of the people outside and he brought them to them. ಆದರೆ ಹೊರಗಡೆ ದೇವರು ಇವರೆಲ್ಲರ ಹೃದಯದಲ್ಲಿ ಕಾರ್ಯ ಮಾಡಿ ಅವರಿಗೆ ಆಹಾರವನ್ನು ಕೊಟ್ಟನು. And they received a reward for their prayer right after they prayed. ಪ್ರಾರ್ಥನೆ ಮುಗಿದ ತರುವಾಯವೇ ಅವರ ಪ್ರಾರ್ಥನೆಗೆ ಉತ್ತರ ದೊರಕಿದ್ದನ್ನು ನಾವು ನೋಡುತ್ತೇವೆ. Yes, in the same way, many of you come to the Jesus Calls Chapel, you bow down and you pray. ಇದೇ ರೀತಿಯಾಗಿ ಅನೇಕರು ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಮಂದಿರಕ್ಕೆ ಬಂದು ಶಿರಬಾಗಿ ಪ್ರಾರ್ಥಿಸುತ್ತೀರಿ. Many have prayed prayers that they could not tell to the world outside. ಲೋಕದ ಜನರಿಗೆ ಹೇಳಲಾಗದ ಪ್ರಾರ್ಥನೆಯನ್ನು ನೀವು ಮಾಡುತ್ತೀರಿ. Their problems they could not share to anyone. ಯಾರೊಂದಿಗೂ ಹಂಚಿಕೊಳ್ಳಲಾಗದ ಪ್ರಾರ್ಥನಾ ಮನವಿಗಳು. But they have come to the feet of Jesus and they have laid out all of their requests in secret. ಆದರೆ ರಹಸ್ಯವಾಗಿ ಬಂದು ಯೇಸುವಿನ ಪಾದದಲ್ಲಿ ಎಲ್ಲವನ್ನೂ ಬಿಚ್ಚಿಡುತ್ತೀರಿ. And God has answered millions of requests just like that. ಈ ರೀತಿಯಾಗಿ ಪ್ರಾರ್ಥಿಸಿದ ಅನೇಕರ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸಿದ್ದಾನೆ. Just like he did for Miss Eliezer Oshin from Dehradun. ಡೆಹ್ರಾಡೂನ್ನಲ್ಲಿರುವ
ಎಲಿಯೇಜರ್ ಓಶೀನ್ ಎಂಬವರ ಜೀವಿತದಲ್ಲಿ ಮಾಡಿದಂತೆ. She prayed in the chapel and God gave her a job. ಆಕೆ ಪ್ರಾರ್ಥನಾ ಮಂದಿರಕ್ಕೆ ಬಂದು ಪ್ರಾರ್ಥಿಸಿದ್ದಳು. ದೇವರು ಆಕೆಗೆ ಉದ್ಯೋಗವನ್ನು ದಯಪಾಲಿಸಿದನು. And Mr. Rajagopal from Chennai, he prayed for his daughter for her studies. ಚೆನ್ನೈನಲ್ಲಿರುವ ರಾಜ್ಗೋಪಾಲ್ ಎಂಬವರು ತಮ್ಮ ಮಗಳ ವಿದ್ಯಾಭ್ಯಾಸಕ್ಕಾಗಿ ಬೇಡಿಕೊಂಡಿದ್ದರು. And as he came to the chapel and prayed, God gave her wonderful marks and made her stand out in the midst of stiff competition. ಅವರು ಪ್ರಾರ್ಥನಾ ಮಂದಿರಕ್ಕೆ ಬಂದು ಪ್ರಾರ್ಥಿಸಿದ್ದರಿಂದ ಅಂತ ಬಿಗಿಯಾದ ಸ್ಪರ್ಧೆಯ ಮಧ್ಯೆಯೂ ಅವರ ಮಗಳು ಉತ್ತಮವಾದ ಅಂಕಗಳನ್ನು ಗಳಿಸಿದಳು. And Mrs. Rajalakshmi from Mumbai, ಮತ್ತು ಮುಂಬೈನಲ್ಲಿರುವ ರಾಜಲಕ್ಷ್ಮಿ ಇವರು she prayed in the chapel ಪ್ರಾರ್ಥನಾ ಮಂದಿರಕ್ಕೆ ಬಂದು ಪ್ರಾರ್ಥಿಸಿದರು. for God to give her a healthy delivery ಆರೋಗ್ಯಕರವಾದ ಹೆರಿಗೆಗಾಗಿ ದೇವರಲ್ಲಿ ಬೇಡಿಕೊಂಡಳು. and for the safety of her son in the womb. ಮತ್ತು ಗರ್ಭದಲ್ಲಿರುವ ಮಗುವಿನ ರಕ್ಷಣೆಗಾಗಿ ಬೇಡಿದಳು. And just like she prayed, God gave her a wonderful, healthy delivery. ಆಕೆ ಪ್ರಾರ್ಥಿಸಿದಂತೆಯೇ ದೇವರು ಆಕೆಗೆ ಆರೋಗ್ಯಕರ ಹೆರಿಗೆಯನ್ನು ನೀಡಿದನು And a beautiful son. ಮತ್ತು ಒಂದು ಸುಂದರವಾದ ಮಗನನ್ನು ನೀಡಿದನು. In the same way as you pray in secret, ಇದೇ ರೀತಿಯಾಗಿ ನೀವು ರಹಸ್ಯವಾಗಿ ಪ್ರಾರ್ಥಿಸುತ್ತಿರಬಹುದು. God sees each one of your tears. ದೇವರು ನಿಮ್ಮ ಕಣ್ಣೀರನ್ನು ನೋಡುತ್ತಾನೆ. He hears each one of your requests. ನಿಮ್ಮ ಮನವಿಗಳನ್ನು ದೇವರು ಕೇಳುತ್ತಾನೆ. And He will give you your reward. ನಿಮಗೆ ಬೇಕಾದ ಫಲವನ್ನು ದಯಪಾಲಿಸುತ್ತಾನೆ. He will do a miracle for you ಆತನು ನಿಮಗಾಗಿ ಅದ್ಭುತವನ್ನು ಮಾಡುವನು and give you honor. ಮತ್ತು ನಿಮ್ಮನ್ನು ಸನ್ಮಾನಿಸುವನು. So be of good cheer, my dear friends. ಆದ್ದರಿಂದ ಸಂತೋಷಿಸಿರಿ ನನ್ನ ಪ್ರಿಯ ಸ್ನೇಹಿತರೆ. God is listening to you ದೇವರು ನಿಮಗೆ ಕಿವಿಗೊಡುತ್ತಿದ್ದಾನೆ and sees your prayer that you do in secret. ನೀವು ಗುಪ್ತವಾಗಿ ಮಾಡುವ ಪ್ರಾರ್ಥನೆಯನ್ನು ಕೇಳುತ್ತಾನೆ. Shall we receive His blessing for today? ಈ ದಿನಕ್ಕಾಗಿ ಆತನ ಆಶೀರ್ವಾದವನ್ನು ಬೇಡಿಕೊಳ್ಳುವ. Lord, thank you that you are a God who answers prayers and you are a God who rewards your children. ನಿನ್ನ ಮಕ್ಕಳಿಗೆ ಬೇಕಾದದ್ದನ್ನು ದಯಪಾಲಿಸುವ, ಪ್ರಾರ್ಥನೆಗೆ ಉತ್ತರಿಸುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. Lord, you know every request your children are carrying in their hearts. ತಮ್ಮ ಹೃದಯದಲ್ಲಿ ಅವರು ಹೊತ್ತಿರುವ ಪ್ರಾರ್ಥನಾ ಮನವಿಗಳನ್ನು ನೀನು ಬಲ್ಲೆ. Today, as they cry out to you, listen to their tears and listen to their cry. ಇಂದು ಅವರು ಮೊರೆ ಇಡುವಾಗ ಅವರ ಕಣ್ಣೀರನ್ನು, ಪ್ರಾರ್ಥನಾ ಮನವಿಯನ್ನು ಲಕ್ಷಿಸು ದೇವರೇ. Do a miracle for each one of them, Lord. ಅವರಲ್ಲಿ ಪ್ರತಿಯೊಬ್ಬರಿಗೆ ನೀನು ಅದ್ಭುತವನ್ನು ಮಾಡು. Whoever they are praying for, ಅವರು ಯಾರಿಗಾಗಿಯೂ ಪ್ರಾರ್ಥಿಸುತ್ತಿರಬಹುದು. whatever burden they are carrying in their heart, ಅವರು ಹೃದಯದಲ್ಲಿ ಯಾವುದೇ ಭಾರ ಹೊತ್ತಿರಬಹುದು. I pray that you will reward them, Lord. ನೀನು ಅವರಿಗೆ ಸದುತ್ತರ ದಯಪಾಲಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ. They may not be able to share it with anybody, ಯಾರೊಂದಿಗೆ ಹಂಚಿಕೊಳ್ಳಲಾಗದ ಪ್ರಾರ್ಥನಾ ಮನವಿ ಅದಾಗಿರಬಹುದು. but as they pour it out into your presence, ಆದರೆ ನಿನ್ನ ಮುಂದೆ ಅವರು ಅದನ್ನು ಹೇಳಿಕೊಂಡಿದ್ದಾರೆ. I pray that you will grant their request today ನೀನು ಅವರ ಪ್ರಾರ್ಥನಾ ಮನವಿಯನ್ನು ಕೇಳಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. and reward them, Lord. ಇದರ ಫಲವನ್ನು ಅವರಿಗೆ ದಯಪಾಲಿಸು ದೇವರೇ. Reward them for their faith ಅವರ ನಂಬಿಕೆಗೆ ಫಲವನ್ನು ದಯಪಾಲಿಸು and honor them. ಮತ್ತು ಅವರನ್ನು ಸನ್ಮಾನಿಸು. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. My dear friends, if you want a peaceful place to pray, ನನ್ನ ಪ್ರಿಯ ಸ್ನೇಹಿತರೆ, ನಿಮಗೆ ಪ್ರಾರ್ಥಿಸಲು ಶಾಂತಿಯುಳ್ಳ ಸ್ಥಳ ಬೇಕಾದಲ್ಲಿ you can come and pray at the Jesus Calls Prayer Tower. ಏಸು ಕರೆಯುತ್ತಾನೆ ಪ್ರಾರ್ಥನಾ ಮಂದಿರಕ್ಕೆ ಬಂದು ನೀವು ಪ್ರಾರ್ಥಿಸಬಹುದು. We have a chapel in each prayer tower ಪ್ರತಿ ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನಾ ಮಂದಿರವಿದೆ. where you'll be able to pray on your own ಅಲ್ಲಿ ನೀವು ನೀವಾಗಿಯೇ ಪ್ರಾರ್ಥಿಸಬಹುದು. in the presence of our Lord Jesus. ಕರ್ತನಾದ ಯೇಸುವಿನ ಪ್ರಸನ್ನತೆಯಲ್ಲಿ He will listen to your requests ಆತನು ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸುವನು and give you an answer. ಮತ್ತು ನಿಮಗೆ ಸದುತ್ತರವನ್ನು ದಯಪಾಲಿಸುವನು. You can find out your nearest prayer tower in our Jesus Calls website. ನಿಮ್ಮ ಹತ್ತಿರದಲ್ಲಿರುವ ಪ್ರಾರ್ಥನಾ ಗೋಪುರವನ್ನು ಏಸು ಕರೆಯುತ್ತಾನೆ ವೆಬ್ಸೈಟ್ನ ಮೂಲಕ ಕಂಡುಕೊಳ್ಳಬಹುದು. And you can come and spend some time in prayer. ಬಂದು ನಿಮ್ಮ ಕೆಲ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯಬಹುದು.